ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಅಂತ ಹೇಳಿ, ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಗುರುವಾರ ಸ್ಟಾರ್ಟ್ ಮಾಡ್ತಾ ಇರೋದು. ಇವತ್ತು ಗುರುಪೂರ್ಣಿಮಾ, ಅದಕ್ಕೆ ಒಂದು ಸ್ವಲ್ಪ ಸ್ಪೆಷಲ್ ಪ್ರೇಯರ್ ಗುರುಗಳಿಗೆ ಅಂತ ಅನ್ಕೋತಾ ಇದ್ದೆ. ಇವತ್ತು ನಮ್ಮ ಮುದ್ದು ರಾಣಿ ಈಗ ಜಸ್ಟ್ ಎದ್ಲು, ಪಾಪ ಕೋಲ್ಡ್ ಆಗಿದೆ, ಇನ್ನೂ ಹೋಗೇ ಇಲ್ಲ, ತುಂಬ ಗಾಳಿ ಎಲ್ಲ ಆಚೆ ಕಡೆ. ಸೊ ನಾನು ಗಾಳಿ ಕರ್ಕೊಂಡು ಹೋಗ್ತಾ ಇಲ್ಲ, ಒಂಚೂರು ಕೋಲ್ಡ್ ವಾಸಿ ಆಗಲಿ ಅಂತ. ಅಲ್ಲ ಬಂಗಾರಿ, ತಾಚಿ ಆಯ್ತಾ ಪಾಪದು? ತಾಚಿ ಆಯ್ತಾ? ಎಲ್ಲಿ ತಾಚಿ ಮಾಡಿದ್ದೆ ನೀನು? ಬೆಡ್ ಬೆಲ್ ತಾಚಿ ಮಾಡಿದ್ಯಾ? ಬೆಡ್ ತಾಚಿ. ಇಷ್ಟೊಂದು ಕೆಲಸ ಇದೆ ನೋಡಿ. ಬೆಡ್ ಅಂತೂ ಹಂಗಂಗೆ ಬಟ್ಟೆಗಳು ಇಲ್ಲಿದೆ, ಬೆಡ್ಶೀಟ್ ಹಾಕಬೇಕು, ನೆವರ್ ಎಂಡಿಂಗ್ ಇದು. ಅಷ್ಟೊಂದು ಕೆಲಸ ಇದೆ. ಸೊ ಆ ಕೆಲಸಗಳೆಲ್ಲ ಪಕ್ಕಕ್ಕಿಟ್ಟು ಈಗ ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಇದೆಲ್ಲ ಮಾಡೋಣ ಅಂದ್ಕೊಂಡೆ. ಬಂಗಾರಿ ಬಾ. ಸೊ ಇವಳಿಗೆ ಇಷ್ಟ ಪೂಜೆ ಮಾಡೋಕ್ಕೆ. ಮಾಡೋಣ, ಏನು ಮಾಡೋಣ? ಪೂಜೆ ಮಾಡೋಣ. ಬಾ. ಇದಕ್ಕೆ ಇವತ್ತು ಗುರುವಾರ, ಗುರುಪೂರ್ಣಿಮಾ. ಸೊ ಗುರುಪೂರ್ಣಿಮಾ ದಿವಸ ನಾನು ಸ್ಪೆಷಲಾಗಿ ರಾಘವೇಂದ್ರ ಸ್ವಾಮಿ ನನ್ನ ಆಲ್ಟರಲ್ಲಿ ಇಲ್ಲಿ ನಾನು ಏನೇನು ಇಟ್ಕೊಂಡಿದ್ದೆ, ರಾಘವೇಂದ್ರ ಸ್ವಾಮಿ ಗುರುಗಳಿದ್ದಾರೆ, ಸ್ವಾಮಿ ಸಮರ್ಥ ಗುರುಗಳಿದ್ದಾರೆ, ಮತ್ತು ಸಾಯಿಬಾಬಾ ಗುರುಗಳಿದ್ದಾರೆ. ನಾನೆಲ್ಲರಿಗೂ ಪೂಜೆ ಮಾಡ್ತೀನಿ. ಆ್ಯಂಡ್ ಮೇಯ್ನಾಗಿ ರಾಘವೇಂದ್ರ ಸ್ವಾಮಿಗಳು ಸ್ವಲ್ಪ ಜಾಸ್ತಿನೇ ಇಷ್ಟ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ. ನೀವು ಯಾರನ್ನ ಪೂಜೆ ಮಾಡ್ತೀರಾ ಅಂತ ನೀವು ಕಾಮೆಂಟ್ ಮಾಡಿ ಹೇಳಿ. ಆ್ಯಂಡ್ ನಿಮಗೇನಾದರೂ ಮಿರಾಕಲ್ಸ್ ಆಗಿದೆಯಾ ಮಂತ್ರಾಲಯಕ್ಕೆ ಹೋಗಿ? ನಿಮ್ದೇನಾದರೂ ಸ್ಟೋರಿ ಇದೆಯಾ, ಕತೆ ಇದೆಯಾ? ಇದ್ದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ನನಗೆ ಇಂಥ ಸ್ಟೋರಿಗಳೆಲ್ಲ ಓದೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ನನ್ನ ವ್ಲಾಗ್ಸಲ್ಲಿ ನೀವು ನನ್ನ ವ್ಲಾಗ್ಸ್ನ ನೋಡ್ತಿದ್ರೆ. ಆ್ಯಂಡ್ ಹೇಳ್ತಾರೆ, ಯಾವುದೇ ದೇವರಿಗಿಂತ ಗುರುಗಳ ಆಶೀರ್ವಾದ ನಿಮ್ಮ ಮೇಲಿದ್ದರೆ ಅದ್ರ 100 ಟೈಮ್ಸ್ ಜಾಸ್ತಿ ಪವರ್ಫುಲ್ ದೇವರ ಆಶೀರ್ವಾದಕ್ಕಿಂತ ಅಂತ ಹೇಳ್ತಾರೆ. ಆ್ಯಂಡ್ ಇದು 100% ಸತ್ಯ. ಆ್ಯಂಡ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಾನು ನೆಕ್ಸ್ಟ್ ನನ್ನ ಬೇರೆ ವ್ಲಾಗಲ್ಲಿ ನಾನು ಹೇಳ್ತೀನಿ ನಾನು ಏನೇನು ನನ್ನ ಮಿರಾಕಲ್ಸ್ ಏನು, ನನ್ನ ಮಿರಾಕಲ್ ಸ್ಟೋರಿ ಅಥವಾ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಸ್ಟೋರಿ ಗುರುಗಳ ಜೊತೆ ಅಂತ. ಸೊ ಬನ್ನಿ ಹಾಗೆ ಮಾತಾಡಿಕೊಂಡು ನಾವು ಪೂಜೆ ಮಾಡೋಣ. ಆನಂದ ಶಯನ ಅನಂತನ ನಯನ ನೋಡುವ ನಿಮ್ಮ ನಳಿನ. ಸೊ ಈ ಸಾಂಗ್ ಇದೆ, ನೀವು ಕೇಳಿದ್ದೀರಾ ನಂಗೆ ಗೊತ್ತಿಲ್ಲ. ಇದು ರಾಘವೇಂದ್ರ ರಾಯರ್ದು ದೇವಕಿ ನಂದನ ಅಂತ. ದೊಡ್ಡದಾಗಿದೆ, ಸಕ್ಕದಾಗಿದೆ ಸಾಂಗ್ ಮಾತ್ರ. ನನಗೆ ಸಿಕ್ಕಾಬಡೆ ಇಷ್ಟ, ಐ ಲವ್ ಇಟ್. ಅದು ಬಿಟ್ಟು ಇನ್ನೊಂದಿದೆ ರಾಯರ್ದು ಅಕ್ಷರಮಾಲಾ ಸ್ತೋತ್ರ ಅಂತ. ನನಗೆ ಸಾಧ್ಯವಾದಷ್ಟು ನಾನು ಡೈಲಿ ಕೇಳ್ತೀನಿ. ಒಂದೊಂದ್ಸತಿ ಆಗಲ್ಲ, ಸ್ವಲ್ಪ ಮನೆಯದು ಕೆಲಸಗಳು, ಮಕ್ಕಳದ್ದು ಕೆಲಸಗಳೇ ಆಗ್ಬಿಡುತ್ತೆ. ಬಟ್ ಆಲ್ಮೋಸ್ಟ್ ಕೇಳ್ತೀನಿ. ಅದು ಅಕ್ಷರಮಾಲಾ, ದಟ್ಸ್ ಅ ವೆರಿ ಪವರ್ಫುಲ್ ಮಂತ್ರ. ಸೊ ನಿಮಗೂ ಸಾಧ್ಯ ಆದರೆ ನೀವು ಕೇಳಿ ಅದನ್ನು. ನೋಡು, ತಲೆ ಮೇಲೆ ಹೂ ಇದೆ. ನೀವು ಈ ವಿಡಿಯೋ ಎನಿ ಟೈಮ್ ನೋಡ್ತಾ ಇದ್ದರೆ ರಾಘವೇಂದ್ರ ಸ್ವಾಮಿಗಳನ್ನ ಗುರುವಾರ ದಿವಸ ಪೂಜೆ ಮಾಡಿದಾಗ ಏನಾದರೂ ಒಂದು ಹಳದಿ ಬಣ್ಣದ್ದು ಆಫರಿಂಗ್ ಹಾಕ್ಕೊಡಿ, ಒಂದು ನೈವೇದ್ಯ ಥರ ಕೊಡಿ. ಬೆಲ್ಲ ಆಗಿರ್ಬೋದು, ತೊಗರಿಬೇಳೆ ಆಗಿರ್ಬೋದು, ಯಾವ್ದಾದ್ರು ಹಳದಿ. ಇದು ಯಾಕಂದರೆ ಹಳದಿ ಅನ್ನೋದು ಗುರುನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದು ಇಟ್ಬಿಟ್ಟು ಪೂಜೆ ಮಾಡಿ ಅದ್ರ ಮಾರನೇ ದಿನ ಅದನ್ನು ಯಾರಿಗಾದ್ರೂ ದಾನ ಮಾಡಿ. ಇವತ್ತು ಗುರುವಾರ ಅಲ್ಲ, ಬುಧವಾರ, ಗುರುಪೂರ್ಣಿಮಾ. ನಾನು ಆವಾಗಲಿಂದ ಗುರುವಾರ ಅಂತ ಇದ್ದೀನಿ. ಸಡನ್ನಾಗಿ ಕನ್ಫ್ಯೂಸ್ ಆಗೋಯ್ತು ಬುಧವಾರನ ಗುರುವಾರನ ಅಂತ. ಸೊ ಇಟ್ಸ್ ವೆಡ್ನೆಸ್ಡೇ ಆ್ಯಕ್ಚುಲಿ, ಬುಧವಾರ. ಪೂಜೆ ಎಲ್ಲ ಆಯಿತು. ದಿಷ್ಟಿ ಬೊಟ್ಟ ಕ್ಯೂಟು. ಸಾಮಾನ್ಯವಾಗಿ ರಾಘವೇಂದ್ರ ಸ್ವಾಮಿಗಳದ್ದು ಗುರುವಾರ ಮಾಡಿ ಸಡನ್ನಾಗಿ ಗುರುವಾರ ಅಂತ ಬಂದ್ಬಿಡ್ತು ಬಾಯಿಗೆ. ಓಕೆ, ಸೊ ಎನಿವೇಸ್ ಏನು ಗೊತ್ತಾ, ಆ್ಯಕ್ಚುಲಿ ನನಗೆ ಫೋಟೋಶೂಟ್ಗಳು ಮಾಡಿಸೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಒಕೇಶನ್ಸ್ಗೆ ಮಕ್ಳಿಗೆಲ್ಲ ಮಾಡ್ತಾರಲ್ಲ, ತುಂಬ ಚೆನ್ನಾಗಿರುತ್ತೆ. ಇನ್ನೇನು ಇವಾಗ ಕೃಷ್ಣ ಜನ್ಮಾಷ್ಟಮಿ ನೆಕ್ಸ್ಟ್ ಬರುತ್ತೆ, ಅಂದರೆ ನಾನು ಟೈಮ್ ಇದೆ, ಐ ಥಿಂಕ್ ಸೆಪ್ಟೆಂಬರ್ ಯಾವಾಗಲೂ ಬರುತ್ತೆ. ಸೊ ಎಲ್ಲ ಕಡೆ ಬುಕ್ಕಿಂಗ್ಸ್ ತೊಗೋತಾ ಇದ್ದಾರೆ ಕೃಷ್ಣ ಜನ್ಮಾಷ್ಟಮಿದು ಮಕ್ಳದ್ದು ಮಾಡಿಸೋದು ಅಂತ. ನಮ್ಮ ರಿಷಬ್ ಚಿಕ್ಕವನಿದ್ದಾಗ ಒಂದ್ಸತಿ ಮಾಡಿಸಿದ್ದೆ. ಸೊ ಇವಳಿಗೆ ಒಂದ್ಸತಿ ಮಾಡಿಸೋಣ ಅಂತ ಇತ್ತು ತಲೆಯಲ್ಲಿ.
ಸೊ ಮಾಡಿಸೋಣ ಅಂತ ಸುಮ್ಮನೆ ಪೇಜ್ಗಳು ನೋಡ್ತಾ ಇದ್ದೆ ಆ್ಯಂಡ್ ಸಡನ್ನಾಗಿ ನನಗೆ ಫ್ಲ್ಯಾಶ್ ಆಯಿತು. ಇವಾಗೆಲ್ಲ AI ಕಾಲ ಆಗಿಬಿಟ್ಟಿದೆ ಅಲ್ವಾ. ಓಕೆ, AI ನಲ್ಲೇ ಏನಕ್ಕೆ ಒಂದ್ಸತಿ ಎಡಿಟ್ ಮಾಡಿ ನೋಡಬಾರ್ದು ಕೃಷ್ಣ ಜನ್ಮಾಷ್ಟಮಿದು ಹೆಂಗೆ ಬರುತ್ತೆ ಅಂತ. ಸೊ ಅದಕ್ಕೆ ನಾನು AI ಇವಳ್ದೊಂದು ಚೆನ್ನಾಗಿರೋ ಫೋಟೋ ಮನೆಯಲ್ಲೇ ತೆಗೆದು ಮಾಡಿದ್ದೀನಿ. ತೋರಿಸ್ತೀನಿ ಬನ್ನಿ ಹೆಂಗೆ ಚೆನ್ನಾಗಿ ಬಂದಿದೆ ಅಂತ. ನನಗೆ ಶಾಕ್ ಆಗೋಯ್ತು, ಲೈಕ್ ಎಷ್ಟು ಸಕ್ಕದಾಗಿ ಬಂದಿದೆ ಫೋಟೋ. ಯಾವುದು ಆಚೆ ಕಡೆ ಹೋಗಿ ಫೋಟೋಶೂಟ್ ಯಾವ ಫೋಟೋಶೂಟ್ಗೂ ಕಡಿಮೆ ಇಲ್ಲ, ಅಷ್ಟು ಸಕ್ಕದಾಗಿ ಬಂದಿದೆ. ಫೋಟೋಸಲ್ಲಿದೆ ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅವಳದೇ ಎಷ್ಟು ನ್ಯಾಚುರಲ್ ಆಗಿ ರಿಯಲ್ ಆಗಿ ಬಂದಿದೆ, ಒಂಚೂರು ಗೊತ್ತಾಗಲ್ಲ ಇದು. ಆಮೇಲೆ ನೆಕ್ಸ್ಟು ಇವರಿಬ್ರದ್ದು, ನನ್ನ ರಿಷಬ್ದು ಮತ್ತು ಇವಳ್ದು ಒಟ್ಟಿಗೆ ಹಾಕಿರೋದು. ಆಮೇಲೆ ಇವನೊಬ್ಬಂದೆ, ರಿಷಬ್ದು ಒಬ್ಬಂದೆ ನೋಡಿ. ಇವಾಗೆಲ್ಲ ಆಚೆ ಕಡೆ ಫೋಟೋಶೂಟ್ ಹಿಂಗೇನೆ ಮಾಡ್ತಾರೆ, ಹಿಂದ್ಗಡೆ ಪ್ರಾಪ್ಸ್ ಎಲ್ಲ ಇಟ್ಟು. ಇವಾಗೆಲ್ಲ ನಿಜವಾದ ಕರುಗಳನ್ನೇ ಕರ್ಕೊಂಡು ಬರ್ತಾರೆ ನೋಡಿ. ಸೊ ಇದು ನಾನು ವಾಲ್ಪೇಪರಾಗಿ ಮಾಡ್ಕೊಂಡಿದ್ದೆ, ಅದರದ್ದು ಬಂದಿದೆ. ಸೊ ಏನು ಸಕ್ಕದಾಗಿ ಬಂದಿದೆ ನಿಜವಾಗ್ಲೂ. ನೋಡಿದ್ರಲ್ಲ ಏನು ಸೂಪರಾಗಿ ಬಂದಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಹೇಳಿ ಹೇಗಿದೆ ಅಂತ. ಸೊ ನಾನು ಅದೇ ಅನ್ಕೋತಾ ಇದ್ದೆ, ಎಲ್ಲಪ್ಪ ಫೋಟೋಶೂಟ್ ಮಾಡಿಸೋದು, ಎಲ್ಲಿ ಮಾಡಿಸೋದು ಅಂತ ಸಡನ್ನಾಗಿ ತಲೆಗೆ ಫ್ಲ್ಯಾಶ್ ಆಯಿತು. ಓಕೆ, AI ಒಂದ್ಸತಿ ಟ್ರೈ ಮಾಡೋಣ, ಯಾಕಂದರೆ AI ಚೆನ್ನಾಗಿ ಎಡಿಟ್ ಮಾಡುತ್ತೆ ಪಿಕ್ಚರ್ಸು ಅಂತ. ಮನೆಯಲ್ಲೇ ಸುಮ್ಮನೆ ನೀಟಾಗಿರೋ ಒಂದು ಸಿಂಪಲ್ ಫೋಟೋ ತೆಗೆದು ಫುಲ್ ಅದರದ್ದು ಬ್ಯಾಕ್ಗ್ರೌಂಡು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದೆ. ಬಟ್ ಫೇಸ್ ಮಾತ್ರ ಹಾಗೆ ಇದೆ ಆ್ಯಂಡ್ ಪೋಸ್ ಕೂಡ ಹಾಗೆ ಇದೆ. ಆ್ಯಂಡ್ ತುಂಬ ಖುಷಿ ಆಯಿತು ನನಗೆ ನಿಜವಾಗ್ಲೂ. ಬಿಕಾಸ್ ನಾನು ಅನ್ಕೋತಾ ಇದ್ದೆ ಎಲ್ಲಪ್ಪ ಹೋಗಿ ಫೋಟೋಶೂಟ್ ಮಾಡಿಸಿದ್ದು, ಮತ್ತು ಚಿಕ್ಕ ಮಕ್ಕಳಲ್ವ ಅವ್ರು ಅದೆಲ್ಲ ಹಾಕ್ಕೊಂಡು ಫೋಟೋಶೂಟಿಗೆ ಕೋಆಪ್ರೇಟ್ ಮಾಡ್ತಾರಾ. ಬಿಕಾಸ್ ಟೈಮ್ ತೊಗೊಳತ್ತೆ, ಎನರ್ಜಿ ತೊಗೊಳತ್ತೆ, ಅಫ್ಕೋರ್ಸ್ ಸ್ವಲ್ಪ ಮನಿನೂ ಖರ್ಚಾಗುತ್ತೆ. ಎಲ್ಲೋಗಿ ಮಾಡೋದು ಏನು ಕತೆ ಅಂತ ಅನ್ಕೋತಾ ಇದ್ದೆ. ಫೈನಲಿ ಸೊಲ್ಯೂಷನ್ ಸಿಕ್ತು, AI ಫೋಟೋಶೂಟ್ ಆಯಿತು. ಸೊ ನೆಕ್ಸ್ಟ್ ಅದಕ್ಕೆ ಅನ್ಕೋತಾ ಇದ್ದೀನಿ, ನಾನು ನನ್ನ ಮಕ್ಕಳು ಯಶೋಧ ಕೃಷ್ಣ ಥರ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ. ಸೊ ಏನಿಲ್ಲ, ಸಿಂಪಲ್ ಮನೆಯಲ್ಲೇ ಒಳ್ಳೆ ನೀಟಾಗಿರೋ ಲೈಟಿಂಗಲ್ಲಿ ಒಳ್ಳೆ ನೀಟಾಗಿ ನಾವು ಸ್ವಲ್ಪ ನೀಟಾಗಿ ಜಸ್ಟ್ ಒಂದು ಫೇಸ್ ಎಲ್ಲ ರೆಡಿಯಾಗಿ ಒಂದು ಪೋಸ್ ಕೊಡಬೇಕು. ಆ್ಯಂಡ್ ಅದನ್ನು AI ಅಪ್ಲೋಡ್ ಮಾಡಿ ನಿಮ್ದು ಏನು ರಿಕ್ವೈರ್ಮೆಂಟ್ ಇದೆ, ಯಾವ ಥರ ಫೋಟೋ ಎಡಿಟ್ ಆಗಬೇಕು, ಬ್ಯಾಕ್ಗ್ರೌಂಡ್ ಬರಬೇಕು, ಆ ಥರ ನೀವು ಪ್ರಾಂಪ್ಟ್ನ ಕೊಟ್ಟರೆ ಅದು ಎಡಿಟ್ ಮಾಡಿ ಕೊಡುತ್ತೆ. ಆ್ಯಂಡ್ ಇಟ್ಸ್ ಟೂ ಗುಡ್ ನಿಜವಾಗ್ಲೂ. ಆ್ಯಂಡ್ ಇವಾಗ ನಿಜವಾಗ್ಲೂ AI ಕಾಲ ಆಗ್ತಾ ಇದೆ. ಗೊತ್ತಿಲ್ಲ ಮುಂದೆ ಬರೋ ವರ್ಷಗಳಲ್ಲಿ ಮುಂದಿನ ಜನ್ರೇಷನ್ ಪ್ರಪಂಚ ಹೇಗೆ ಬದಲಾಗುತ್ತೆ, AI ವರ್ಲ್ಡ್ ಆಗಿಬಿಡುತ್ತೆ ಅನ್ನೋ ಗೊತ್ತಿಲ್ಲ. ಸೊ ನೀವು ಟ್ರೈ ಮಾಡಿ ನೋಡಿ, ನಿಮ್ಮ ಮಕ್ಕಳಿಗೆ ಫೋಟೋಶೂಟ್ AI ಮಾಡ್ಕೋಬೋದು. ತುಂಬ ಈಸಿ ಆ್ಯಂಡ್ ಎಲ್ಲೂ ನೀವು ಆಚೆ ಹೋಗಬೇಕಾಗಿಲ್ಲ. ಟೈಮ್, ಎನರ್ಜಿ, ಮನಿ ಎಲ್ಲ ಸೇವ್ ಆಗುತ್ತೆ. ಬಟ್ ಆ್ಯಂಡ್ ಫನ್ ಇರುತ್ತೆ. ಮಾಡಿ ನೋಡಿ ಒಂದ್ಸತಿ. ನೋಡಿ ಇಲ್ಲಿ ಲ್ಯಾಪ್ಟಾಪ್ ಕೂತ್ಕೊಂಡು ಏನೋ ಮಾಡ್ತಾ ಇದ್ದಾಳೆ. ರಿದಿಮಾ ಸಾಕು, ನಾಳೆ ಮಾಡೋಣ ಆಯಿತಾ, ನಾಳೆ ಮಾಡೋಣ, ಸಾಕು ಬಾ. ನಂದೊಂದು ಹೊಸದು ಬ್ರೇಸ್ಲೆಟ್ ತೊಗೊಂಡಿದ್ದೀನಿ, ಪೈರೈಟ್ ಬ್ರೇಸ್ಲೆಟ್. ಸೊ ಪೈರೈಟ್ ಇಸ್ ಅ ಕ್ರಿಸ್ಟಲ್. ಪೈರೈಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮೇನ್ಲಿ ಫಾರ್ ಅಬಂಡೆನ್ಸ್, ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಅಟ್ರಾಕ್ಟ್ ಮಾಡುತ್ತೆ. ಆ್ಯಂಡ್ ಇದನ್ನು ವೆಲ್ತ್ ಬ್ರೇಸ್ಲೆಟ್ ಅಂತ ಕರಿತೀವಿ. ಸೊ ಅಂದರೆ ಈ ಥರ ವೆಲ್ತ್, ಮನಿ ಆಗಿರ್ಬೋದು, ಫೈನಾನ್ಸಸ್ ಆಗಿರ್ಬೋದು, ಅದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ಈಗ ನೀವು ಕ್ರಿಸ್ಟಲ್ ಹಾಕೊಂಡಿದ ತಕ್ಷಣ ಎಲ್ಲ ಆಟೋಮ್ಯಾಟಿಕ್ಕಾಗಿ ಬಂದುಬಿಡತ್ತೆ ಅಂತಲ್ಲ. ಅಫ್ಕೋರ್ಸ್ ನಿಮ್ಮ ಹಾರ್ಡ್ ವರ್ಕ್ ಈಸ್ ಇಂಪಾರ್ಟೆಂಟ್, ಬಟ್ ಅಗೇನ್ ಇದೆಲ್ಲ ಒಂದು ಸಪೋರ್ಟಿವ್ ಎನರ್ಜಿ. ಕ್ರಿಸ್ಟಲ್ಸ್ಗೆ ಒಂದು ಎನರ್ಜಿ ಇರುತ್ತೆ, ಅದು ಸಪೋರ್ಟ್ ಮಾಡುತ್ತೆ. ಅದಕ್ಕೆ ಇವಾಗ ಪೈರೈಟ್ ಆ್ಯಂಕ್ಲೆಟ್ ಅಂತ ಬರುತ್ತೆ, ಅಂದರೆ ಕಾಲಿಗೆ ಹಾಕ್ಕೊಳ್ಳೋದು. ಸೊ ಅದನ್ನು ತರಿಸಿದ್ದೀನಿ. ಸೊ ಹಾಕ್ಕೊಳ್ಳೋಣ ಅಂತ ನೋಡಿ. ಈ ಥರ ಯಾವುದೇ ಕ್ರಿಸ್ಟಲ್ಸ್ ತೊಗೊಂಡ್ರು ಕ್ಲೆನ್ಸ್ ಮಾಡಿ ಚಾರ್ಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬಂದ ತಕ್ಷಣ ಸುಮ್ಮನೆ ಹಾಕ್ಕೊಂಡು ಬಿಡೋದಲ್ಲ. ಇಫ್ ಯು ಹವ್ ಪರ್ಚೇಸ್ಡ್
ಫ್ರಮ್ ಏನಾದರೂ ಹೀಲರ್ಸಿಂದ ಪರ್ಚೇಸ್ ಮಾಡಿದ್ರೆ ದೆನ್ ಹಾಗೆ ಹಾಕ್ಕೋಬೋದು, ಬಿಕಾಸ್ ಅವ್ರು ಆಲ್ರೆಡಿ ಹೀಲಿಂಗ್ ಮಾಡಿ ಕೊಟ್ಟಿರ್ತಾರೆ. ಬಟ್ ಸುಮ್ಮನೆ ನೀವು ಅಂಗಡಿಯಿಂದ ಆನ್ಲೈನ್ ಆಗಿರ್ಬೋದು ಅಥವಾ ಅಂಗಡಿಗೆ ಹೋಗಿ ತೊಗೊಂಡಿರೋದು ಮಾಡಿ ಈ ಪರ್ಚೇಸ್ ಮಾಡಿದರೆ ಕ್ಲೆನ್ಸಿಂಗು ಚಾರ್ಜಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಹಾಕ್ಕೊಳಕ್ಕೆ ಹೋಗಬೇಡಿ. ಸೊ ಅದು ಚಾರ್ಜ್ ಮಾಡಿದ್ರೇ ಅದರದ್ದು ಒಂದು ಎಫೆಕ್ಟ್ ನಿಮಗೆ ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ಇವಾಗೆಲ್ಲ ಸುಮ್ಮನೆ ಆರ್ಟಿಫಿಷಿಯಲ್ ಕ್ರಿಸ್ಟಲ್ಸ್ ಮಾರ್ತಾರೆ. ಸೊ ಯಾವಾಗಲೂ ಸರ್ಟಿಫಿಕೇಟ್ ಇರೋದು ಜೆನ್ಯೈನ್ ಆಗಿರೋದು ತೊಗೊಳ್ಳಿ. ಸೊ ನಾನು ತೊಗೊಂಡಿರೋದ್ರಲ್ಲೂ ಸರ್ಟಿಫಿಕೇಟ್ ಇದೆ ಇಲ್ಲಿ. ಈ ಥರ ನೋಡಿ, ಈ ಥರ ಸರ್ಟಿಫಿಕೇಟ್ ಇರುತ್ತೆ. ಸೊ ಅದರಲ್ಲಿ ಕೊಟ್ಟಿರ್ತಾರೆ ದ್ಯಾಟ್ ಏನು ಇದು ನ್ಯಾಚುರಲ್ ಫಾರ್ಮೇಷನ್ ಅಂತ. ಇದು ಚಾರ್ಜ್ ಮಾಡಬೇಕು ರಿಶು, ಕ್ಲೆನ್ಸ್ ಮಾಡಿ. ಕ್ರಿಸ್ಟಲ್ಸ್ ಬಗ್ಗೆ ಹೇಗೆ ಚಾರ್ಜ್ ಮಾಡೋದು ಕ್ಲೆನ್ಸ್ ಮಾಡೋದು ಅಂತ ನಾನು ಸಪ್ರೇಟ್ ವಿಡಿಯೋ ಇದಕ್ಕಂತಲೇ ಮಾಡ್ತೀನಿ. ನನ್ನ ಕ್ರಿಸ್ಟಲ್ ಕಲೆಕ್ಷನ್ಸ್ ಆ್ಯಂಡ್ ನನ್ನ ಸ್ಟೋರೀಸ್ ಏನು, ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತ. ಸೊ ಸದ್ಯಕ್ಕೆ ಪೈರೈಟ್ ಆ್ಯಂಕ್ಲೆಟ್ ತೊಗೊಂಡಿದ್ದೀನಿ ಕಾಲಿಗೆ ಹಾಕೊಳ್ಳೋದು. ಸೊ ಕ್ಲೆನ್ಸ್ ಮಾಡಿ ಚಾರ್ಜ್ ಮಾಡಿ ಹಾಕ್ಕೊಳ್ಳೋಣ ಅಂತ ನನಗೇನೆ. ಮತ್ತು ಇನ್ನೂ ಕೆಲವೊಂದಷ್ಟು ಕ್ರಿಸ್ಟಲ್ಸ್ ಆರ್ಡರ್ ಕೊಟ್ಟಿದ್ದೀನಿ, ಅಂದರೆ ಬ್ರೇಸ್ಲೆಟ್ ಥರ. ಸ್ಟೋನ್ಸ್ ಇದೆ, ಬ್ರೇಸ್ಲೆಟ್ ಥರ ಅದೆಲ್ಲ ಸ್ಟೋನ್ಸಲ್ಲಿದೆ, ಬ್ರೇಸ್ಲೆಟಲ್ಲಿಲ್ಲ. ಸೊ ಇರಲಿ, ಬೇಕಾಗುತ್ತೆ ಅಂತ ಆರ್ಡರ್ ಮಾಡಿದ್ದೀನಿ. ಬಂದಮೇಲೆ ಅದನ್ನು ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸೊ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿಗೋಣ ಮತ್ತೆ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.